ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನನಗೆ ಸ್ಪೆಷಲ್ ಇರುತ್ತೆ. ಯಾಕೆ ಗೊತ್ತಾ? ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ಇಯರ್ ಆಯಿತು. ಯಾಕಂದರೆ ಲಾಸ್ಟ್ ಇಯರ್ ನಾನು 15 ಡಿಸೆಂಬರ್ 2023ಗೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಇನಿಷಿಯೇಟಿವ್. ಆ್ಯಂಡ್ ಇವತ್ತಿಗೆ ಆನ್ 15 ಡಿಸೆಂಬರ್ 2024ಗೆ 1 ಇಯರ್ ಆಯಿತು. ಆ್ಯಂಡ್ ದಿಸ್ ಇಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಮೀ ಆ್ಯಂಡ್ ಚಾನಲ್. ಯಾಕಂದರೆ ಇಟ್ಸ್ ನಾಟ್ ಈಸಿ ಟು ಗೆಟ್ ದ ಚಾನಲ್ ರನ್ ಫಾರ್ ಅ ಇಯರ್ ಕನ್ಸಿಸ್ಟೆಂಟ್ಲಿ. ಸೊ ನಾನು ಹಂತವಾಗಿ ನಿಮಗೆ ಒಂದೊಂದು ಟಾಪಿಕ್ ಮೇಲೆ ನನಗೆ ನನ್ನ ಅನುಭವ ಆಯಿತು ಅನ್ನೋದು ಈ ಮುಖಾಂತರ ಹೇಳ್ತೀನಿ. ಸೊ ಫಸ್ಟ್ ಒನ್, ಹೌ ದಿಸ್ ಇನಿಷಿಯೇಟಿವ್ ಸ್ಟಾರ್ಟೆಡ್. ಸೊ ಹೇಗೆ ಈ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಅನಿಸ್ತು ಅಂದರೆ, ಫಸ್ಟ್ ಏನಂದರೆ, I want to thank my own sister Kiran. She was the one who encouraged me, motivated me to start the reel. ಅಂದರೆ ಈ ಥರ ರೀಲ್ ಮಾಡು, ಲೀಗಲ್ ಕಾಂಟೆಂಟ್ ಮಾಡು, ಅದರಿಂದ ಜನರಿಗೆ ಲೀಗಲ್ ಅವೇರ್ನೆಸ್ ಮೂಡಿಸು ಅಂತ ನಮ್ಮ ಅಕ್ಕನೇ ಹೇಳಿದ್ದು ನನಗೆ. ಆದ ನಂತರ ಮೈ ಕಸಿನ್ ಸಿಸ್ಟರ್, ಹರ್ ನೇಮ್ ಇಸ್ ರಶ್ಮಿ. ಸೊ ಓವರಾಲ್ ಸಪೋರ್ಟ್ ಮಾಡಿದ್ದು ಇಲ್ಲಿವರೆಗೂ 1 ಇಯರ್ ಆಯಿತು. ಸೊ ಶಿ ಸಪೋರ್ಟೆಡ್ ಮೀ, ಎಲ್ಲ ಕಡೆಯಿಂದನೂ ಸಪೋರ್ಟ್ ಮಾಡಿದ್ದಾರೆ. ಈ ಮೈಕಿಂದ ಹಿಡಿದು ಸ್ಟ್ಯಾಂಡಿಂದ ಹಿಡಿದು ಎಷ್ಟೊಂದು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಯಾವ ಪ್ರೊಫೆಷ್ನಲ್ ವಿಡಿಯೋ ಮಾಡೋರಿಗೆ ಬೇಕಾಗತ್ತೆ ಅದೆಲ್ಲ ನನಗೆ ಗಿಫ್ಟ್ ಮಾಡಿ ಶಿ ಸಪೋರ್ಟೆಡ್ ಮೀ ವೆಲ್. ಆ್ಯಂಡ್ ಆಲ್ಸೋ ಶಿ ಗೇವ್ ಮೀ ಎಕ್ಸೈಟೆಡ್ ಐಡಿಯಾಸ್. ಸೊ ಇದರಿಂದ ಹಿಂಗೆ ಈ ಐಡಿಯಾಯಿಂದ ಹೀಗೆ ಮಾಡ್ಬೋದು ಅಂತ ಒಳ್ಳೆ ಐಡಿಯಾ ಕೊಟ್ಟಿದ್ದು ಅವಳು. ಸೊ ನಾನು ಅವಳಿಗೆ ತುಂಬ ಗ್ರೇಟ್ಫುಲ್ ಇದ್ದೀನಿ. ಆ್ಯಂಡ್ ದಿಸ್ ವರ್ ದ 2 ಇಂಪಾರ್ಟೆಂಟ್ ಪೀಪಲ್ ಹೂ ಸಪೋರ್ಟೆಡ್ ಮೀ ಓವರ್ ಆಲ್. ಈ ಚಾನಲ್ 1 ಇಯರ್ ನಡಿಬೇಕಂದ್ರೆ ದೀಸ್ ಪೀಪಲ್ ಹ್ಯಾವ್ ಸಪೋರ್ಟೆಡ್ ಮೀ ವೆರಿ ವೆಲ್. ಆ್ಯಂಡ್ ಕಮಿಂಗ್ ಟು ದ ಸೆಕೆಂಡ್ ಟಾಪಿಕ್, ದ ಥಿಂಗ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಲೀಗಲ್ ಕಾಂಟೆಂಟ್ ಕ್ರಿಯೇಟರ್ ಅಲಾಂಗ್ ವಿತ್ ಬೀಯಿಂಗ್ ಅ ಸ್ಟೂಡೆಂಟ್. ಸೊ ನಾನು ಹೋದ ವರ್ಷ ಈ ಅಕ್ಟೋಬರ್ವರೆಗೂ ನಾನು ಸ್ಟೂಡೆಂಟಾಗೇ ಇದ್ದೆ, ಲಾ ಸ್ಟೂಡೆಂಟ್ ಆಗಿದ್ದೆ. ಬಟ್ ಲಾ ಸ್ಟೂಡೆಂಟ್ ಆಗಿ ಸ್ಟಡೀಸ್ ಜೊತೆಗೆ ಆ್ಯಸ್ ಅ ಲೀಗಲ್ ಕಾಂಟೆಂಟ್ ಕ್ರಿಯೇಟರ್ ಎರಡೂ ಮ್ಯಾನೇಜ್ ಮಾಡೋದು ಇಟ್ ವಾಸ್ ನಾಟ್ ಈಸಿ. ಬಟ್ ನನಗೆ ಅದನ್ನು ನಾನು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ತಗೊಂಡ್ಬಿಟ್ಟಿದ್ದೆ. ಯಾಕಂದರೆ ಚಾನೆಲ್ ನಡೆಸೋದು ನನ್ನ ಜವಾಬ್ದಾರಿ ಇತ್ತು. ಆ್ಯಂಡ್ ಐ ಲವ್ಡ್ ಟು ಗಿವ್ ಲೀಗಲ್ ಕಾಂಟೆಂಟ್. ಸೊ ಲೀಗಲ್ ಕಾಂಟೆಂಟ್ ಕ್ರಿಯೇಷನ್ ನನಗೆ ಒಂದು ತುಂಬ ಖುಷಿ ಕೊಡ್ತಾಯಿತ್ತು. ನಾನು ಸ್ಟಡೀಸ್ ಜೊತೆಗೂ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೆ. ಆ್ಯಂಡ್ ದಿಸ್ ವಾಸ್ ಅ ಚಾಲೆಂಜ್. ಇನ್ ಸ್ಟಾರ್ಟಿಂಗ್ ಚಾಲೆಂಜ್ ಆಯಿತು, ಬಟ್ ಆಫ್ಟರ್ ಆಲ್ ನನಗೆ ಅದನ್ನು ಚಾಲೆಂಜ್ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಅದನ್ನು ಇಷ್ಟಪಟ್ಟು ಮಾಡ್ತಾಯಿದ್ದೆ. ಸೊ ಎಕ್ಸಾಮ್ ಆದರೂ ಕೂಡ ನಾನು ಎಕ್ಸಾಮ್ ದಿನ ಆಗಲಿ, ಎಕ್ಸಾಮ್ ಹಿಂದೆ ಮುಂದೆ, ಎಕ್ಸಾಮ್ ಆದ ತಕ್ಷಣ ಕೂಡ ಲೀಗಲ್ ಕಾಂಟೆಂಟ್ ಕೊಡ್ತಾ ಇದ್ದೆ. ಯಾಕಂದರೆ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಅದ್ರ ಜೊತೆಗೆ ನನ್ನಿಂದ ಈಗ ಲಾ ಸ್ಟೂಡೆಂಟ್ಸಿಗೂ ಸಹಾಯ ಆಗಲಿ ಅನ್ನೋದು ನನ್ನ ತಲೆಯೊಳಗೆ ಯಾವಾಗೂ ಇರ್ತಿತ್ತು. ಅದಕ್ಕೆ ಐ ಆಮ್ ಹ್ಯಾಪಿ ಟು ಬಿ ಅ ಲೀಗಲ್ ಕಾಂಟೆಂಟ್ ಕ್ರಿಯೇಟರ್ ಅಲಾಂಗ್ ವಿತ್ ಬೀಯಿಂಗ್ ಅ ಲಾ ಸ್ಟೂಡೆಂಟ್ ಟಿಲ್ ಅಕ್ಟೋಬರ್. ಆ್ಯಂಡ್ ಮೋಟಿವ್ ಬಿಹೈಂಡ್, ಈಗ ನನ್ನ ಚಾನಲ್ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ವಾಟ್ ಈಸ್ ದ ಮೋಟಿವ್? ಸೊ ಸ್ಟಾರ್ಟಿಂಗ್ ನನಗೆ ಏನು ಮೋಟಿವ್ ಇತ್ತಂದರೆ, ಈಗ ನನಗೆ ಎಷ್ಟು ಕೆಲವೊಂದು ಅನುಭವ ಆಗಿದೆ. 5 ಇಯರ್ಸ್ ನಾನು ಲಾ ಕಲ್ತಿರೋದು. ಸೊ ಕೆಲವೊಂದು ಎಷ್ಟೊಂದು ಈಗ ಇಂಟರ್ನ್ಶಿಪ್ಸ್ ಬಗ್ಗೆ ಆಗಿರ್ಬೋದು, ಕಾಂಪಿಟೇಷನ್ಸ್ ಬಗ್ಗೆ ಆಗಿರ್ಬೋದು, ನಮಗೆ ಸರಿಯಾದ ಗೈಡೆನ್ಸ್ ಇರಲಿಲ್ಲ. ಅದ್ರ ಸಲುವಾಗಿ ನನಗೆ ತುಂಬ ಲೇಟ್ ರಿಯಲೈಸ್ ಆಗಿದ್ದು ಉಂಟು. ಅದ್ರ ಸಲುವಾಗಿ ಏನಂದರೆ, ನನಗೆ ಗೊತ್ತಿದ್ದರೆ ನಾನು ಮಾಡ್ತಿದ್ದೆ ಅಲ್ಲ ಅಂಥದ್ದೊಂದು ರಿಗ್ರೆಟ್ಸ್ ಯಾವಾಗೂ ನನಗೆ ಕಾಡ್ತಾ ಇರುತ್ತೆ. ಸೊ ನಂಗೆ ಯಾರಾದರೂ ಒಬ್ರು ಹೇಳ್ತಿದ್ರೆ ನಾನು ಮಾಡ್ಬೋದಿತ್ತಲ್ಲ, ಈ ರಿಗ್ರೆಟ್ ಮುಂದಿನವರಿಗೆ ಕಾಡಬಾರ್ದು. ಇದನ್ನು ಅಪಾರ್ಚುನಿಟೀಸ್ ಏನೇನಿದೆ ಎಲ್ಲ ಕಡೆಯಿಂದ ಅವರಿಗೆ ಸ್ಟೂಡೆಂಟ್ಸಿಗೆ ಗೊತ್ತಾಗಬೇಕು ಅನ್ನೋದೇ ನನ್ನದೊಂದು ತಲೆಯೊಳಗಿತ್ತು. ಸೊ ನನ್ನ ಥರ ಬೇರೆಯವರು ಸಫರ್ ಮಾಡಬಾರ್ದು ಅನ್ನೋದು ನನ್ನ ತಲೆಯೊಳಗೆ ಇಟ್ಕೊಂಡೇ ನಾನು ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದು. ದಿಸ್ ಈಸ್ ಎಸ್ಪೆಷಲಿ ಲಾ ಸ್ಟೂಡೆಂಟ್ಸ್ ಸಲುವಾಗಿ ಅವ್ರ ತಲೆಯೊಳಗೆ ಇಟ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಟ್ ವೆಂಟ್ ವೆರಿ ವೆಲ್. ಆ್ಯಂಡ್ ಅದರಿಂದ ತುಂಬ ಜನರಿಗೂ ಸಹಾಯ ಆಗಿದೆ. ನಂಗೆ ಒಳ್ಳೆ ಫೀಡ್ಬ್ಯಾಕ್ಸು ಬಂದಿದೆ. ಆ್ಯಂಡ್ ಅದ್ರ ನಂಗೆ ಸಮಾಧಾನ ಕೂಡ ಇದೆ. ಯಾಕಂದರೆ ನಾನು ಮಾಡಿದ್ದು ವೇಸ್ಟ್ ಆಗಿಲ್ಲ. ಅದರಿಂದ 1-2 ಜನರಿಗೂ ಯೂಸ್ ಆಯ್ತಂದ್ರೂ ನಂಗೆ ತುಂಬ ಖುಷಿ ಇದೆ.
ಆ್ಯಂಡ್ ಈಗ ಸಕ್ಸಸ್ ಮತ್ತು ಫೇಲ್ಯೂರ್ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ನಾಟ್ ಓನ್ಲಿ ಇನ್ ಬಿಸ್ನೆಸ್, ವಾಟ್ ಎವರ್ ಇನಿಷಿಯೇಟಿವ್ ವಿ ಟೇಕ್, ದಿಸ್ ಲೀಗಲ್ ನಾನೇನು ಚಾನಲ್ ಸ್ಟಾರ್ಟ್ ಮಾಡಿದೆ, ಸೊ ಸಕ್ಸಸ್ ಫೇಲ್ಯೂರ್ ಇದ್ದೇ ಇರುತ್ತೆ. ಇದ್ರೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಸಕ್ಸಸ್. ಏನಂದರೆ ಇನ್ ದಿಸ್ ಇಯರ್ ಐ ಗಾಟ್ ಅಪಾರ್ಚುನಿಟಿ ಟು ಗೋ ಟು ಸುಪ್ರೀಂ ಕೋರ್ಟ್, ಮತ್ತು ಇಂಟರ್ನ್ಶಿಪ್ ಮಾಡೋಕ್ಕೆ ಕೂಡ ಅಪಾರ್ಚುನಿಟಿ ಸಿಕ್ತು. ಆ್ಯಂಡ್ ದೇರ್ ಅಲ್ಲಿಯೂ ಕೂಡ ನಾನು ರೀಲ್ ಮಾಡೋದು ಬಿಡಲಿಲ್ಲ. ನನ್ನ ಅನುಭವಗಳನ್ನು ಶೇರ್ ಮಾಡಿಕೊಂಡು ನಾನು ರೀಲ್ ಮಾಡಿದ್ದೆ. ಸೊ ಆ ರೀಲಿಂದ ಒನ್ ರೀಲ್ ಇಟ್ ವಾಸ್ ಲೈಕ್ 108K ವ್ಯೂಸ್ ಬಂದು, ಲೈಕ್ ಕೂಡ 10K ಲೈಕ್ಸ್ ಬಂತು. ಸೊ ದ್ಯಾಟ್ ವಾಸ್ ದ ಮೇಜರ್ ಚೇಂಜ್ ಇನ್ ದ ಚಾನಲ್. ಆ್ಯಂಡ್ ಇದೊಂದು ಯೂಟರ್ನ್ ಆಯಿತು. ಅದರಿಂದ ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಾನು. ಸೊ ಈ ರೀಲಿಂದ ನಮ್ಮ ಚಾನಲ್ದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ಇದ್ರ ಸಲುವಾಗಿ ನಾನು ತುಂಬ ಹ್ಯಾಪಿ ಇದ್ದೀನಿ. ಯಾಕಂದರೆ ಇದರಿಂದ ನನಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆದರು. ಫ್ರಮ್ ಐ ಥಿಂಕ್ 500ಇಂದ 3K ಫಾಲೋವರ್ಸ್ ಜಾಸ್ತಿ ಆದರು. ಆ್ಯಂಡ್ ಇಟ್ಸ್ ವೆರಿ ಪ್ರೌಡ್ ಫೀಲಿಂಗ್ ಫಾರ್ ಮೀ. ಯಾಕಂದರೆ ಈ ಥರ ನಮ್ಮ ಎಫರ್ಟ್ಸ್ ಹಾಕಿ ಮಾಡಿರ್ತೀವಿ, ಇದಕ್ಕೊಂದು ನಮ್ಗೆ ಫ್ರೂಟ್ಸ್ ಸಿಗತ್ತೆ ಅಂದರೆ ಇದರಷ್ಟು ಖುಷಿ ಮತ್ತೆ ಯಾವುದಿರೋದಿಲ್ಲ. ಆ್ಯಂಡ್ ಫೇಲ್ಯೂರ್ ಇಫ್ ಐ ವುಡ್ ಲೈಕ್ ಟು ಟಾಕ್ ಈಸ್, ನಾನು ಕನ್ನಡದಲ್ಲೇ ಮಾಡಬೇಕಂತ ತಲೆಯೊಳಗೆ ಫಿಕ್ಸ್ ಆಗಿಬಿಟ್ಟಿದ್ದೆ. ಯಾಕಂದರೆ ಇಂಗ್ಲೀಷಲ್ಲಿ ಮಾಡೋರು 10,000 ಜನ ಇದ್ದಾರೆ. ಇಂಗ್ಲೀಷಲ್ಲಿ ಮಾಡೋರಿಗೆ ಎಷ್ಟೊಂದು ಜನಕ್ಕೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಕನ್ನಡದವರಿಗೆ ಕನ್ನಡದಲ್ಲಿ ಹೇಳಿದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈಗ ಅಂಥವರಿಗೆ ಇದನ್ನು ಯೂಸ್ಫುಲ್ ಆಗಲಿ ಅನ್ನೋ ತಲೆಯೊಳಗೆ ಇಟ್ಕೊಂಡು ನಾನು ನನ್ನ ಚಾನಲಲ್ಲಿ ಕನ್ನಡಲ್ಲಿನೇ ಮಾತಾಡಬೇಕು, ಕನ್ನಡಲ್ಲಿ ಆದಷ್ಟು ಹೇಳಕ್ಕೆ ಟ್ರೈ ಮಾಡಬೇಕು ಅಂತಲೇ ನಾನು ಮಾಡಿದ್ದು. ಬಟ್ ಸ್ಯಾಡ್ ಥಿಂಗ್ ಈಸ್, ನಂದು ಇಂಟೆನ್ಷನ್ ತುಂಬ ಪ್ಯೂರ್ ಇತ್ತು, ಟು ರೀಚ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಸೊ ಕನ್ನಡ ಮೀಡಿಯಮ್ ಅಂತ ಅಲ್ಲ, ಆ ಆಡು ಭಾಷೆಯಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಜನರು ಅಂತ, ಅದನ್ನು ಇಟ್ಕೊಂಡು ನಾನು ಮಾಡಿದ್ದೆ. ಬಟ್ ದ ಥಿಂಗ್ ಈಸ್ ಇಟ್ಸ್ ನಾಟ್ ರೀಚಿಂಗ್. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಜನರಿಗೆ ರೀಚ್ ಆಗ್ತಾ ಇಲ್ಲ. ಐ ಥಿಂಕ್ ದ್ಯಾಟ್ ಒನ್ ಈಸ್ ಅ ಫೇಲ್ಯೂರ್ ಫಾರ್ ಮೀ. ಯಾಕಂದರೆ ನಾನು ಏನೋ ಅಂದ್ಕೊಂಡು ಇಷ್ಟೆಲ್ಲ ಎಷ್ಟೇ ಅನಿಸಿದ್ರು ನಾನು ಮತ್ತೆ ಮಾಡ್ತೀನಿ, ಬಟ್ ಅದು ರೀಚ್ ಆಗ್ತಾ ಇಲ್ಲ. ಎಷ್ಟೊಂದು ಜನಕ್ಕೆ ರೀಚ್ ಆಗಬೇಕಿತ್ತು, ಅದು ಆಗ್ತಾ ಇಲ್ಲ. ಆ್ಯಂಡ್ ದ ಥಿಂಗ್ ಈಸ್ ಐ ಥಿಂಕ್ ನಮ್ಮ ಚಾನಲ್ಗೆ 3,000 ಫಾಲೋವರ್ಸ್ ಆಗಿದ್ದರು. ಆ್ಯಂಡ್ ಇವನ್ ದ್ಯಾಟ್ ಅಚೀವ್ಮೆಂಟ್ ಬ್ಯಾಚ್ ಕೂಡ ಸಿಕ್ಕಿತ್ತು. ಬಟ್ ಯಾಕೆ ಗೊತ್ತಿಲ್ಲ, ಆಮೇಲೆ ಫಾಲೋವರ್ಸ್ ಕಡಿಮೆ ಆಗ್ತಾ ಬಂದರು. ನಮ್ಮದು ಎಫರ್ಟ್ಸಲ್ಲಿ ಏನೂ ಕಮ್ಮಿ ಆಗಿಲ್ಲ. ನಡು ಎಕ್ಸಾಮ್ ಇತ್ತು, ನಮ್ಮ ಎಕ್ಸಾಮ್ ಎಲ್ಲ ಇದ್ದಾಗ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವಾಗ ಟೈಮ್ ಸಿಕ್ತಿತ್ತು ನಾನು ಮಾಡ್ತಾಯಿದ್ದೆ. ಆದರೂ ಕೂಡ ಫಾಲೋವರ್ಸ್ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ. ಐ ಡೋಂಟ್ ನೋ ವೇರ್ ಐ ಆಮ್ ಗೋಯಿಂಗ್ ರಾಂಗ್, ಎಲ್ಲಿ ನಮ್ಮ ತಪ್ಪಾಗ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ದ್ಯಾಟ್ ಒನ್ ಈಸ್ ಅ ಫೇಲ್ಯೂರ್ ಫಾರ್ ಮೀ. ಯಾಕಂದರೆ ಯಾಕೆ ಹೇಗಾಗ್ತಾ ಇದೆ ಅನ್ನೋದು ನಂಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಬಟ್ ನನ್ನ ಕೆಲಸ ಕನ್ಸಿಸ್ಟೆಂಟಾಗಿ ನಾನು ಮಾಡ್ತಾಯಿದ್ದೀನಿ. ಫಾಲೋವರ್ಸ್ ಒಬ್ರು ಇರಲಿ ಇಬ್ಬರು ಇರಲಿ, ನನಗೆ ಒಂದೇ ತೂಕ ಎಲ್ಲರೂ. ನಾನು ಒಬ್ಬರೇ ಫಾಲೋ ಮಾಡ್ತಾಯಿದ್ರು ನಾನು ಅವ್ರ ಸಲುವಾಗಿ ಮಾಡೇ ಮಾಡ್ತೀನಿ. ಯಾಕಂದರೆ ಅವ್ರು ನಮಗಿಷ್ಟು ವ್ಯಾಲ್ಯೂ ಕೊಟ್ಟು ನಮ್ಮದು ಕಾಂಟೆಂಟ್ ನೋಡಿ ಅವರಿಗೆ ಸಹಾಯ ಆಗ್ತಾಯಿದೆ ಅಂದರೆ ವೈ ನಾಟ್, ನಾನು ಮಾಡೇ ಮಾಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ವಾಸ್ ಲೈಕ್ ಸ್ವಲ್ಪ ಹರ್ಟ್ ಆಯಿತು. ದಿಸ್ ಈಸ್ ಅ ಮೇಜರ್ ಫೇಲ್ಯೂರ್ ಫಾರ್ ಮೀ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ನಾನಿನ್ನೂ ನನ್ನ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಥಿಂಕ್ ಇನ್ ಫ್ಯೂಚರ್ ಐ ವುಡ್ ಲೈಕ್ ಟು ಗಿವ್ ಅ ಮೋರ್ ವ್ಯಾಲ್ಯೂಯಬಲ್ ಕಾಂಟೆಂಟ್ ಇನ್ ಅ ವೀಕ್, so that it would reach a lot of people. So this would be a short video of 1 year successful journey of Spectacles of Law. And so I'm very happy to share this. ಆ್ಯಂಡ್ ನಿಮಗೆ ಇದರಿಂದ ಎಷ್ಟು ಸಹಾಯ ಆಯಿತು, ಆಮೇಲೆ ಇದರಿಂದ ನಾವು ಏನಾದರೂ ಮತ್ತೆ ಚೇಂಜಸ್ ಮಾಡಬೇಕಾ, ಯಾಕಂದರೆ 1 ಇಯರ್ ಆಯಿತು, ನಾವು ಏನಾದರೂ ಒಂದು ಹೊಸ ಇನಿಷಿಯೇಟಿವ್ ಮಾಡ್ಬೋದಾ ಅನ್ನೋದು ನನಗೊಂದು ಪ್ರಶ್ನೆ. ನಿಮಗೇನಿದ್ರೂ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಂದಿದ್ದು ನಮ್ಮ ಚಾನಲ್ ನಡೆಸೋದ್ರಿಂದ ಅಂದರೆ, ನಾವು ಹೊಸದೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ, ದಟ್ ಈಸ್ ಚರ್ಚ್ ಆ್ಯಂಡ್ ಸ್ಪೆಕ್ಟಾಕಲ್ಸ್ ಆಫ್ ಲಾ. ಸೊ ಬೇರೆ ಗೆಸ್ಟಿಗೆ ಕರೆದು ಅವರ ಅನುಭವಗಳನ್ನು ಕೇಳಿ ಅದರಿಂದ ನಾನು
ತುಂಬ ಎಲ್ಲ ಕಲ್ತ್ಕೊಂಡೆ. ಅದರಿಂದ ಬೇರೆಯವ್ರಿಗೆ ಕೂಡ ಸಹಾಯ ಆಗಿದೆ. ಲಾ ಸ್ಟೂಡೆಂಟ್ಸಿಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ, ಇನ್ಸ್ಪಿರೇಷನ್ ಸಿಕ್ಕಿದೆ. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಫಾರ್ ಮೀ. ಯಾಕಂದರೆ ಈ ನಾವು ಮಾಡ್ತೀವಿ, ಈಗ ಇಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀವಿ, ಗೆಸ್ಟು ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ. ಇದರಿಂದ ಒಂದು 10 ಜನ ಹೆಲ್ಪ್ ಆಗಬೇಕು. ಆವಾಗಲೇ ಅದೊಂದು ನಾವು ವಿಡಿಯೋ ಮಾಡಿದ್ದಕ್ಕೂ ಕಾಂಟೆಂಟ್ ಕೊಟ್ಟಿದ್ದಕ್ಕೂ ವ್ಯಾಲ್ಯೂ ಅಂತ ನನ್ನ ಅನಿಸಿಕೆ. ಅದರ ಸಲುವಾಗಿ ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಆಮೇಲೆ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಯಾಕಂದರೆ ಅವರಿಗೆಲ್ಲ ಇಂಟರ್ವ್ಯೂ ಮಾಡೋದು, ಆಮೇಲೆ ಇಂಟರ್ವ್ಯೂ ಹೇಗೆ ಮಾಡೋದು ಅನ್ನೋದು ನಾನು ಅವಾಗೇ ಕಲಿತೆ. ಆ್ಯಂಡ್ ಲೀಗಲ್ ಕಾಂಟೆಂಟ್ ಹೇಗೆ ಕೊಡಬೇಕು, ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಆಮೇಲೆ ಇಂಪ್ರೂವ್ ಆಗ್ತಾ ಹೋಯ್ತು. ಯಾಕಂದರೆ ಕನ್ಸಿಸ್ಟೆಂಟ್ ವರ್ಕಿಂದ ಅದು ನನ್ನ ಲೀಗಲ್ ಕಾಂಟೆಂಟ್ ಆಗಲಿ, ಭಾಷೆ ಆಗಲಿ ಹೇಳ್ತಾ ಇಂಪ್ರೂವ್ ಹೋಗ್ತಾ ಇದೆ. ಇನ್ನೂ ಆಗ್ತಾ ಇದ್ದೀನಿ, ಬಟ್ ಒಂದು ಲೆವೆಲಿಗೆ ಇಂಪ್ರೂವ್ ಆಗಿದೆ. ಆ್ಯಂಡ್ ದ್ಯಾಟ್ ಈಸ್ ಮೈ ಪರ್ಸ್ನಲ್ ಡೆವಲಪ್ಮೆಂಟ್ ಥ್ರೂ ದಿಸ್ ಚಾನಲ್. ಯಾವತ್ತೂ ಕ್ಯಾಮ್ರಾ ಮುಂದೆ ಬರ್ತೀನಿ, ಪಬ್ಲಿಕ್ ಚಾನಲ್ ಇಟ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ದಿಸ್ ವಾಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಟ್ ಈಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಮೀ. ಸೊ ಇನ್ನು ಮುಂದೆನೂ ಕೂಡ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನಾದರೂ ಸಜೆಷನ್ಸ್ ಇತ್ತು, ಫೀಡ್ಬ್ಯಾಕ್ ಇತ್ತು ನಮ್ಮ ಚಾನಲ್ ಬಗ್ಗೆ, ಏನು ನಾವು ಇಂಪ್ರೂವ್ ಮಾಡ್ಬೋದು, ಏನು ಹೊಸ ಇನಿಷಿಯೇಟಿವ್ ನಾವು ತೊಗೊಂಡು ಬರ್ಬೋದು ಅನ್ನೋದು ನಿಮಗೇನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್. So this is a short video of 1 year success of Spectacles of Law channel through this video, and I'm very happy to share this. ಆ್ಯಂಡ್ ನೀವು ಯಾರಿಗೆ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡು ಬರ್ತಾ ಇದ್ದೀನಿ, ಅದು ಬೇಗ ನಾನು ಪೋಸ್ಟರ್ ರಿಲೀಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಕೀಪ್ ಅ ಐ ಆನ್ ಇಟ್ ಆ್ಯಂಡ್ ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್ ಟು ಸ್ಪೆಕ್ಟಕಲ್ಸ್ ಆಫ್ ಲಾ. ಧನ್ಯವಾದಗಳು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ದ ವ್ಯೂವರ್ಸ್. ಇಲ್ಲಿವರೆಗೂ ಕನ್ಸಿಸ್ಟೆಂಟ್ಲಿ ನಮಗೆ ಫಾಲೋ ಮಾಡ್ತಾನೆ ಇದ್ದೀರಾ. ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ನೀವು ನಮಗೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡದು ಮತ್ತೇನೂ ಇಲ್ಲ ನಮ್ಮ ಚಾನಲ್ನವರಿಗೆ. ಇದರಿಂದ ನಾವು ತುಂಬ ಗ್ರೇಟ್ಫುಲ್ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಬೇಡ್ಕೊಂಡು ಧನ್ಯವಾದಗಳು.